ಈ ಗಣಿತನ ನಿಮಗೆ ಬಿಡಿಸ್ರಿ ಬರ್ತದೆ. ಆಮೇಲೆ ನಿಮಗೆ ಬರಲಿಲ್ಲ ನಾ ತಿಳಿಸ್ತೀನಿ. ಮೊದಲು ವಿಡಿಯೋ ಆನ್ ಮಾಡಿರಿ, ಆಮೇಲೆ ನಾ ಬಂದು ತಿಳಿಸ್ತೀನಿ. ಎಲ್ಲ ಸರಳ ಲೆಕ್ಕದ ಬಿಡಿಸ್ರಿ. ಲಕ್ಷ್ಯ ವಿಡಿಯೋ ಆನ್ ಮಾಡಿರಿ, ನಾ ಬಂದು ತಿಳಿಸ್ತೀನಿ. ಎಲ್ಲರೂ ಬೋರ್ಡ್ ಕಡೆ ನೋಡ್ರಿ. ಇದು ಹೆಂಗೆ ಪ್ರಶ್ನೆನ ಅರ್ಥ ಮಾಡ್ಕೋಬೇಕು ಅನ್ನೋದು ನಾ ಹೇಳ್ತೀನಿ. 62ನೇ ಪ್ರಶ್ನೆ, ಇಸ್ವಿ 2016 ನವೋದಯ ಪ್ರವೇಶ ಪರೀಕ್ಷೆ 2016, ಪ್ರಶ್ನೆ ನಂಬರ್ 62. ವರ್ಷಕ್ಕೆ ಎಷ್ಟು ಶೇಕಡ ದರದಲ್ಲಿ 3650 ರೂಗಳಿಗೆ 3 ವರ್ಷಗಳ ನಂತರ ಸರಳ ಬಡ್ಡಿಯು ರೂಪಾಯಿ 1314 ಆಗುತ್ತದೆ? ನೋಡ್ರಿ, ಪ್ರಶ್ನೆಯನ್ನು ಸರಿಯಾಗಿ ಅರ್ಥ ಮಾಡಿಕೊಂಡು ಸರಿಯಾಗಿ ಅದು ಹೆಂಗೆ ಹಚ್ಕೋಬೇಕು, ಆ ಸಂಗತಿಗಳನ್ನು ಸರಿಯಾಗಿ ಹೆಂಗೆ ತಿಳ್ಕೊಬೇಕು ಅನ್ನೋದು ನಿಮಗೆ ನಾನು ತಿಳಿಸೋದ್ನು. ಆ ಕೊಟ್ಟ ಸಂಗತಿಗಳನ್ನು ನೀವು ಸರಿಯಾಗಿ ಬರ್ಕೋರಿ, ಹಾಗೂ ಬರ್ಕೋಬೋದು. ಆಮೇಲೆ ಇನ್ನೊಂದು ಏನಾಗ್ತದೆ, ನೀವು ಸಂಗತಿಗಳನ್ನು ಬರ್ಕೊಳ್ಳೋದ್ರಿಂದ ಗಣಿತಗಳು ಸರಿಯಾಗಿ ತಿಳಿತಾವೆ. ನೋಡಿ, ಇಲ್ಲೇ ಅಸಲು ಬರೋಬ್ಬರಿ 3650 ರೂಪಾಯಿ. ಆಮೇಲೆ ಅವಧಿ ಬರೋಬ್ಬರಿ 3 ವರ್ಷಗಳು. 3 ವರ್ಷಗಳು. ಬಡ್ಡಿ ಬರೋಬ್ಬರಿ ಸರಳ ಬಡ್ಡಿ, ಅದು ಸರಳ ಬಡ್ಡಿ ಬರೋಬ್ಬರಿ 1314 ರೂಪಾಯಿ. 1314 ರೂಪಾಯಿ. ಏನು ಶೇಕಡ ದರ, ಯಾವಾಗಲ್ಲ ಶೇಕಡ ದರ ಬರೋಬ್ಬರಿ ಎಷ್ಟು ಅಂತ ನೀವು ಬರ್ಕೋಬೇಕು. ನೋಡ್ರಿ, ಯಾವಾಗಲಾದರೂ 100 ಗುಂಡ್ಲೆ ಸರಳ ಬಡ್ಡಿ ಸರ್ವಾಸ್ ಬಾಗಲೆ ಅಸಲು ಗುಂಡ್ಲೆ ಅವಧಿ. ಈ ಸೂತ್ರ ಹಚ್ಚಿದ್ರೆ ಏನು ಬರ್ತದೆ? ಶೇಕಡ ದರ ಬರ್ತದೆ. ಶೇಕಡ ದರ ಬರೋಬ್ಬರಿ ಏನು? 100 ಗುಂಡ್ಲೆ ಸರಳ ಬಡ್ಡಿ ಅಸಲು ಗುಂಡ್ಲೆ ಅವಧಿ. ಇನ್ನೊಂದು ರೀತಿ ಒಳಗೂ ಬರೋದು, 100 ಗುಂಡ್ಲೆ 1 ಗುಂಡ್ಲೆ ಸರಳ ಬಡ್ಡಿ ಹಚ್ಕೋಬೇಕು. ಯಾಕಂದ್ರೆ ನಿಮಗೆ ದಿವಸದಾಗ ಬಂದು ಅಂದ್ರೆ ಭಾಳ ಅತಿ ಹೆಲ್ಪ್ ಮಾಡ್ತದೆ ಅದು. 100 ಗುಂಡ್ಲೆ 1 ಗುಂಡ್ಲೆ 12 ಗುಂಡ್ಲೆ ಸರಳ ಬಡ್ಡಿ, 100 ಗುಂಡ್ಲೆ 365 ಗುಂಡ್ಲೆ ಸರಳ ಬಡ್ಡಿ. ಹಿಂಗೂ ಕೆಲವೊಂದು ಲೆಕ್ಕಗಳು ಬಂದಾಗ ನೆನ್ಪಿಟ್ಕೊಳ್ರಿ. ನಾವು ಸ್ವಲ್ಪ ಸರಳ ಬಡ್ಡಿ ಲೆಕ್ಕದೊಳಗೆ ಸೀರಿಯಲ್ದೊಳಗೆ ನಾ ಹಾಕೀನಿ, ಅವತ್ತು ನಾನು ಸ್ವಲ್ಪ ನೋಡ್ಕೊಳ್ರಿ. ಈಗ 100 ಗುಂಡ್ಲೆ ಬಡ್ಡಿ ಎಷ್ಟದ? 1314. ಸರ್ವಾಸ್ ಬಾಗಿಲೆ ಅಸಲು ಎಷ್ಟದ? 3650. ಅವಧಿ ಎಷ್ಟದ? 3. ಈಗ ಇದನ್ನು ನಾವು ಕನಿಷ್ಠ ರೂಪಕ್ಕೆ ತರಬೇಕು. 3 1 4 5 5 4 9. ಇದು 3ಲೆ ಭಾಗ ಹೋಗ್ತದೆ, ತಿಳ್ಕೊಬೇಕು ನೀವು. ಇಲ್ಲಿ 3ಲೆ ಭಾಗ ಹೋಗ್ತದೆ, ಇಲ್ಲೊಂದು ನೋಡ್ರಿ. 3 1 4 1 5 4 9. 3 1 3 4 12. 1 ಉಳಿತು. 3 3 9. 3 8 24. ಈಗ ಈ ಪೂಜೋತು, ಈ ಪೂಜೋತು. ಆಮೇಲೆ ಈಗ ಇದು ಎಷ್ಟರಲ್ಲೇ ಹೋಗ್ತದ? ಇದು 5ರಲ್ಲೇ. 5 7 35. 5 7 35. 5 3 15. 5 7 35. 5 3 15. 5 2 73ಕ್ಕೆ ಇದು ಭಾಗ ಹೋಗ್ತದಿಲ್ಲೋ ಹೊರಗಡೆ ಕಚ್ಚಾದಾಗ ನೀವು ಭಾಗಿಸಿ ನೋಡ್ಬೇಕು. 438 ಭಾಗಿಲೆ 73. 7 6 42. ನೋಡ್ರಿ ಹೆಚ್ಚು. 6 3 18 ಕೈಲ ಬಂತು 1. 6 7 42 1 43. ನೋಡ್ರಿ ಹೆಂಗೆ ತಿಳ್ಕೊಬೇಕು ಅನ್ನೋದು ಹೇಳ್ತಾನೆ.
438ಗೆ 73 ಮೈಗೆ ಬರಂಗಿಲ್ಲ ಅಂತ ತಿಳ್ಕೊಬಾರ್ದು ನೀವು. 7 6ಲೇ ಹತ್ತದಿಲ್ಲ ನೋಡ್ರಿ. ಅವಾಗ ಏನು ಮಾಡಬೇಕು, 73ಕ್ಕೆ 6ಕ್ಕೆ ಗುಣಾಕಾರ ಮಾಡಿದ್ರೆ 438 ಬಂತು. 73 1ಲೇ 73 6ಲೇ. ಈಗ 6 2ಲೇ 12 ಆನ್ಸರ್. ದರ ಎಷ್ಟು? ದರ ಬರೋಬ್ಬರಿ 12%. ಉತ್ತರ ಸಂಖ್ಯೆಯಲ್ಲಿ ಅದ ನೋಡ್ರಿ, ಸಿ. ಸರಿಯಾಗಿ ತಿಳ್ಕೊ. ಅಸಲು ಎಷ್ಟು? 3650. ಅವಧಿ ಬರೋಬ್ಬರಿ 3 ವರ್ಷ. ಸರಳ ಬಡ್ಡಿ ಬರೋಬ್ಬರಿ 1314. ಶೇಕಡ ದರ ಬರೋಬ್ಬರಿ ಎಷ್ಟು? 100 ಗುಂಡ್ಲೆ ಸರಳ ಬಡ್ಡಿ ಸರ್ವಸ್ವಾಗ್ಲೆ ಅಸಲು ಗುಂಡ್ಲೆ ಅವಧಿ. ಆಮೇಲೆ 100 ಗುಂಡ್ಲೆ 1314. ಅದರಲ್ಲಿ ನೀವು 3ಲೇ ಭಾಗ 438 ಆಯ್ತು. ಇದು 0 ಆಯ್ತು. ಇದು 5ರಲ್ಲೇ ಹೋಯ್ತು. 73ಕ್ಕೆ 438ಲೇ ಬಾಕ್ಸ್ ನೋಡಿದ್ರೆ 6 ಬಂತು. 6 2ಲೇ 12 ದರ. ಒಂದ್ಸಲ ನೀವು ನಾ ಹೆಂಗೆ ತಿಳಿಸ್ತೀನಿ ವಿಡಿಯೋ ಪ್ಲೇ ಮಾಡಿ ನೋಡ್ರಿ. ಈ ಲೆಕ್ಕ ನಿಮಗೆ ಥಿಯರಿ ಈ ಸೂತ್ರ ಗುರ್ತಿತ್ತು ಅಂದ್ರೆ ಈ ಲೆಕ್ಕ ತಂದೆ ಬರ್ತದ. ಚೆನ್ನಾಗಿ ಬಿಡಿಸ್ರಿ, ಬರ್ಕೊಡ್ರಿ.